ಆಪ್ಟಿಕಲ್ ಸ್ಕ್ವೇರ್ ನಮ್ಮ ಸುರೇಶ್ ಅವರು ಒಂದು ಒಳ್ಳೆ ಅಂಗಡಿಯನ್ನು ತೆಗೆದಿದ್ದಾರೆ ಈ ಒಂದು ಲೊಕೇಶನ್ದಲ್ಲಿ. ಇದು ಸುಮಾರು 8ನೇದು ಇದು ಶಾಖೆ ಅವ್ರದ್ದು. ಭಾಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಬಡ ಜನರಿಗೆ ಒಂದು ಫ್ರೀಯಾಗಿ ಕೊಡುವಂಥ ಕೂಡ ಇದು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರು ಕಿವಿ ಕೇಳಲ್ಲ ಅವ್ರಿಗೂ ಕೂಡ ಮಷಿನ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇಂಥ ಒಂದು ಪರೋಪಕಾರ ಕೆಲಸ ನಮ್ಮ ಸುರೇಶ್ ಅವರು ಮಾಡ್ತಾ ಇರೋದು ಭಾಳಷ್ಟು ಸಂತೋಷವನ್ನು ಕೊಡ್ತಾ ಇದೆ. ಯಾಕೆಂದರೆ ಇದು ಕಣ್ಣು ಇದ್ರೂ ಕೂಡ ಭಾಳಷ್ಟು ಜನರಿಗೆ ಇದು ಕಾಣಲ್ಲ. ಹಾಗಾಗಿ ಕಣ್ಣಿದ್ರೂ ಕೂಡ ಅದು ಕಾಣಲ್ಲ ಅಂದರೆ ಪ್ರಯೋಜನ ಆಗಲ್ಲ. ಆದರೆ ಈ ಚಸ್ಮಾ ಹಾಕಿದ ತಕ್ಷಣ ನಾವು ಭಾಳಷ್ಟು ಸೂಕ್ಷ್ಮ ಅಂದರೆ ಅಕ್ಷರಗಳು ಕೂಡ ನಾವು ಕೂಡ ಓದ್ಬೋದು, ತಿಳ್ಕೊಳ್ಬೋದು ಭಾಳಷ್ಟು ವಿಷಯಗಳು. ಹಾಗಾಗಿ ಈ ಒಂದು ಪರಮಾತ್ಮನ ದಯೆಯಿಂದ ಕಣ್ಣು ಬಂದಿದೆ. ಆದರೆ ಕೆಲವೊಂದು ವಯಸ್ಸಾದ ನಂತರ ಕಣ್ಣಿದ್ರೂ ಕೂಡ ದೃಷ್ಟಿ ಕಡಿಮೆ ಆಗ್ತಾ ಹೋಗ್ತದೆ. ಆದರೆ ಈ ವೈಜ್ಞಾನಿಕ ಒಂದು ನಮ್ಮ ಎಷ್ಟು ಮುಂದುವರೆದಿದೆ ಅಂದರೆ ಇದು ಕಣ್ಣು ದೃಷ್ಟಿ ಕಡಿಮೆ ಆದ್ರೂ ಕೂಡ ಅದಕ್ಕೊಂದು ಗ್ಲಾಸ್ ಹಾಕಿಬಿಟ್ರೆ, ಚಸ್ಮಾ ಹಾಕ್ಕೊಂಡ್ಬಿಟ್ರೆ ಅದು ಅಕ್ಷರ ಕೂಡ ಮುಂದೆ ಮತ್ತು ಅದೇ ದೃಷ್ಟಿ ನಾವು ಮುಂದುವರಿಸ್ಬೋದು ಅಂಥ ಒಂದು ಪ್ಲ್ಯಾನ್ ಈ ವೈಜ್ಞಾನಿಕತೆ ಒಂದು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಸುರೇಶ್ ಅವರು ಮಾಡ್ತಾ ಇದ್ದಾರೆ. ಭಾಳಷ್ಟು ಬಡ ಜನರಿಗೆ ಇದು ಚಸ್ಮಾ ವಿತರಣೆ ಮಾಡೋದಾಗಲಿ ಸುಮಾರು 8 ಶಾಖೆಗಳನ್ನು ತಯಾರು ಮಾಡಿ ಇದೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೇ ಕೆಲಸ ಅವ್ರದ್ದು ಮತ್ತೆ ಮುಂದುವರಿಯಲಿ. ಇದು 8 ಆಗಿದೆ. ಮುಂದಿನ ದಿನಗಳಲ್ಲಿ 100 ಶಾಖೆಗಳನ್ನು ಅವರು ತೆಗೆದು ಒಳ್ಳೆಯ ಬಿಸ್ನೆಸ್ ನಡೀಲಿ ಅಂತೇಳಿ ಹಾರೈಸ್ತೀವಿ. ಇವತ್ತು ನಮ್ಮ ಸುರೇಶ್ ಅವರ 8ನೆಯ ಶಾಖೆ ಆಪ್ಟಿಕಲ್ ಸ್ಕ್ವೇರ್ ಬೆಂಗಳೂರಲ್ಲಿ ನಮ್ಮ ಪ್ರದರ್ಶನಗಳು ನಡೀತಾ ಇದೆ. ಈಗಾಗಲೇ ಪೂಜ್ಯ ಸ್ವಾಮೀಜಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣರವರು ಒಂದು ಉದ್ಘಾಟನೆ ಮಾಡಿ ತೆರಳಿದ್ದಾರೆ. ಈಗ ನಾವು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮನೋಜ್ ಕುಮಾರ್ ಅಣ್ಣವರವರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿದ್ವಿ. ಈ ಒಂದು ಶಾಪಿನ ವಿಶೇಷ ಅಂದರೆ ಈ ಮಧ್ಯಮ ವರ್ಗ ಜನರಿಗೆ ಹೈ ಕ್ಲಾಸ್ ಗ್ಲಾಸನ್ನು ಕಂಟ್ರೋಲ್ ರೇಟಲ್ಲಿ ಅಂದರೆ ಕಡಿಮೆ ರೇಟಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಈ ಒಂದು ಶಾಪಲ್ಲಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ಒಂದೊಂದು ಗ್ಲಾಸ್ಗೆ 15,000, 20,000, 50,000 ಕೊಡೋಕ್ಕಾಗಲ್ಲ. ಅಂಥವ್ರಿಗೂ ಕೂಡ ಅದೇ ಕ್ವಾಲಿಟಿಯ ಗ್ಲಾಸನ್ನು ಸ್ವಲ್ಪ ಕಡಿಮೆ ದರದಲ್ಲಿ ಇಲ್ಲಿ ಸಿಗುವಂಥ ವ್ಯವಸ್ಥೆನ ನಮ್ಮ ಸುರೇಶ್ ಅವರು ಮಾಡಿದ್ದಾರೆ. ಆ ಥರ ಕೊಡೋದಕ್ಕೆ ಕಾರಣ ಅವರು ಲಯನ್ಸ್ ಕ್ಲಬ್ಬಲ್ಲಿ ಸೇವಾ ಮನೋಭಾವ ಹೋದರಿಂದ ಲಯನ್ಸ್ ಕ್ಲಬ್ಬಿಂದ ಬರ್ತಕ್ಕಂಥ ಫಂಡನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಇಲ್ಲಿ ಅವರು ಅದನ್ನು ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದವರೇ ಕೈ ಎಟುಕುವ ದರದಲ್ಲಿ ಅವರು ಕನ್ನಡಕಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ಶುಭವಾಗಲಿ ಅಂತ ಹಾರೈಸ್ತೀನಿ. ಸುರೇಶ್ ಅವರು ಈಗಾಗಲೇ ಸಾವಿರಾರು ಕಣ್ಣು ಆಪ್ರೇಷನ್ಗಳು, ಸಾವಿರಾರು ಕನ್ನಡಕಗಳ ಫ್ರೀಯಾಗಿ ಕೊಟ್ಟಿದ್ದಾರೆ. ಅವರಿಗೆ ಒಂದು ಶಾಪ್ ಮುಖಾಂತರ ಶುಭವಾಗಲಿ ಅಂತ ಹಾರೈಸ್ತೀನಿ. ವಿಶೇಷವಾದ ದಿನ ಈ ದಿನ ವಿಶೇಷವಾದ ವ್ಯಕ್ತಿ
ವಿಶೇಷವಾದ ವ್ಯಕ್ತಿ ಅಂದರೆ ನಮ್ಮ ಲಯನ್ಸ್ ಕ್ಲಬ್ ಆಫ್ ಸಂಟೀನ ಸ್ಪಂದನದ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಎನ್ ಸುರೇಶ್ ಅವರು 8ನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ, ಪ್ರಾರಂಭಿಸಿದ್ದಾರೆ. ಈ ಪ್ರಾರಂಭಕ್ಕೆ ಬಹುಮುಖ್ಯವಾಗಿ ವೇದಾಂತಾಚಾರ್ಯ ಮಂಜುನಾಥ ಸ್ವಾಮೀಜಿ ಗುರುಗಳು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾದ ಅಶ್ವಥ್ ನಾರಾಯಣ ಸಾಹೇಬರು, ಹಾಗೆ ನಮ್ಮ ಲಯನ್ ರಾಮಕೃಷ್ಣಪ್ಪ ಅವರು, ಚಲನಚಿತ್ರ ನಟ ಗಣೇಶ್ ರಾವ್ ಕೇಸರ್ಕರ್ ಅವರು, ನಮ್ಮ ಕ್ಲಬ್ಬಿನ ಪದಾಧಿಕಾರಿಗಳಾದ ಮಂಜುನಾಥ್ ರೆಡ್ಡಿ ಸಾರು, ಸುರೇಶ್ ಸಾರು, ವಿಶೇಷವಾಗಿ ನಮ್ಮ ಅಬ್ದುಲ್ ಅವರಿದ್ದಾರೆ. ಹಾಗೆ ಈ ಭಾಗದ ಸಾಮಾಜಿಕ ಕಾರ್ಯಕರ್ತೆಯಾದ ಉಮಾಬಾಯಿ ಇದ್ದಾರೆ. ಎಲ್ಲರೂ ಮೊದಲುಗೊಂಡು ಈ ಸುರೇಶ್ ಅವರ ಕಾರ್ಯನ ಬಹುಮುಖ್ಯವಾಗಿ ಶ್ಲಾಘಿಸ್ತೀವಿ. ಯಾಕಂದರೆ ಕಮರ್ಷಿಯಲ್ ಆಸ್ಪೆಕ್ಟ್ ಆಗಲಿ ಕೆಲಸ ಮಾಡೋದು ಒಂದು ವ್ಯಾವಹಾರಿಕವಾಗಿ ಸರಿ, ಅದು ಅಲ್ಲದೆ ಸಾಮಾಜಿಕ ಜವಾಬ್ದಾರಿಯಿಂದ ಹಲವು 10 ಫ್ರೀ ಐ ಚೆಕಪ್ ಕ್ಯಾಂಪ್ ಮಾಡೋದು, ಫ್ರೀ ಸರ್ಜರಿಗಳು ಮಾಡಿಸೋದು, ರೀಸನಬಲ್ ರೇಟ್ಗೆ ಕನ್ನಡಕಗಳು ಕೊಡೋದನ್ನು ಮಾಡ್ತಾರೆ. ಇವರಿಗೆ, ಇವರ ಸಹೋದರ ರವಿ ಅವರಿಗೆ ಹಾಗೂ ಮುರಳಿ ಅವರಿಗೆ ಶುಭವಾಗಲಿ. ಥ್ಯಾಂಕ್ ಯು.